ಹಕ್ಕಿ ಜ್ವರ H5N1 ಸೋಂಕಿಗೆ ಮೊದಲ ಬಲಿ ಹಸಿ ಕೋಳಿ ಮಾಂಸ ತಿಂದು ಅಮರಾವತಿ ಆಂಧ್ರಪ್ರದೇಶ ಇಲ್ಲಿನ ಪಲ್ನಾಡು ಜಿಲ್ಲೆಯ ನರಸರಾವಪೇಟೆಯ 2 ವರ್ಷದ ಹೆಣ್ಣು ಮಗುವೊಂದು ಹಕ್ಕಿ ಜ್ವರದಿಂದ H5N1 ಇನ್ಫ್ಲೂಯೆನ್ಸಾ ವೈರಸ್ ಸಾವನ್ನಪ್ಪಿದೆ. ಆಂಧ್ರಪ್ರದೇಶದಲ್ಲಿ H5N1 ಸೋಂಕಿನಿಂದ ಮೃತಪಟ್ಟ ಮೊದಲ ಪ್ರಕರಣ ಇದಾಗಿದೆ. ವರದಿಗಳ ಪ್ರಕಾರ ಮಗು ಹಸಿ ಕೋಳಿ ಮಾಂಸವನ್ನು ಸೇವಿಸಿದೆ ಎಂದು ಹೇಳಲಾಗಿದೆ. ಮಗುವು ಕಡಿಮೆ ರೋಗನಿರೋಧಕ ಶಕ್ತಿ ಹೊಂದಿರುವುದರಿಂದ ಹಕ್ಕಿ ಜ್ವರ ಸೋಂಕು ಉಲ್ಬಣಗೊಂಡಿದೆ ಎಂದು ಶಂಕಿಸಲಾಗಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ICMR ಸಾವಿಗೆ ಕಾರಣವನ್ನು ಗುರುವಾರ ಅಧಿಕೃತವಾಗಿ ದೃಢಪಡಿಸಿದ್ದು, ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. ಮಗುವಿಗೆ ಮಾರ್ಚ್ 4ರಂದು ಜ್ವರ, ಉಸಿರಾಟದ ತೊಂದರೆ ಮತ್ತು ಇತರ ರೋಗಲಕ್ಷಣಗಳು ಕಂಡುಬಂದಿದ್ದು, ಮಂಗಳಗಿರಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಎಂದು ವರದಿಯಾಗಿದೆ. ಮಾರ್ಚ್ 16ರಂದು ಮಗು ಸಾವನ್ನಪ್ಪಿದೆ. ಆರೋಗ್ಯ ಅಧಿಕಾರಿಗಳು ಮತ್ತು ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆ NIV ಪರೀಕ್ಷೆ ನಡೆಸಿದ ಬಳಿಕ H5N1 ವೈರಸ್ ತಗುಲಿರುವುದು ದೃಢಪಟ್ಟಿದೆ. ಹಕ್ಕಿ ಜ್ವರದಿಂದ ಮಾನವ ಸಾವನ್ನಪ್ಪಿದ ಮೊದಲ ಪ್ರಕರಣ ಇದಾಗಿದೆ. ಕೇಂದ್ರ ತಜ್ಞರ ತಂಡ ಭೇಟಿ ಪ್ರಕರಣದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶ ಸರ್ಕಾರವು ಎಲ್ಲಾ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಯಾರೂ ಕೂಡ ಭಯಪಡದಂತೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಕರಣದ ಪರಿಶೀಲನೆ ಮತ್ತು ವೈದ್ಯರೊಂದಿಗೆ ಚರ್ಚೆ ನಡೆಸಲು ದೆಹಲಿಯಿಂದ ಕೇಂದ್ರ ತಜ್ಞರ ತಂಡವು ಮಂಗಳಗಿರಿಗೆ ಏಮ್ಸ್ಗೆ ಭೇಟಿ ನೀಡಿದರು. ತಂಡವು ಗುಂಟೂರಿನ ವ್ಯಾರ್ಡಿಯಲ್ ಪ್ರಯೋಗಾಲಯದಲ್ಲೂ ಸಹ ಪರಿಶೀಲಿಸಲಿದ್ದು, ನರಸರಾವಪೇಟೆಗೆ ಭೇಟಿ ನೀಡಿದರು. ಹಸಿ ಕೋಳಿ ಮಾಂಸ ಸೇವಿಸಿದ್ದ ಮಗು ಆರೋಗ್ಯ ಅಧಿಕಾರಿಗಳು ಮಗುವಿನ ಕುಟುಂಬ ಸದಸ್ಯರನ್ನು ವಿಚಾರಿಸಿದಾಗ ಮಗಳು ಸಾಕುಪ್ರಾಣಿಗಳು ಮತ್ತು ಬೀದಿ ನಾಯಿಗಳೊಂದಿಗೆ ಆಟವಾಡುತ್ತಿದ್ದಳು. ರೋಗಲಕ್ಷಣಗಳು ಕಾಣಿಸಿಕೊಳ್ಳುವ 2 ದಿನಗಳ ಮೊದಲು ಹಸಿ ಕೋಳಿ ಮಾಂಸವನ್ನು ಸೇವಿಸಿದ್ದಳು ಎಂದು ಮಗುವಿನ ತಾಯಿ ಬಹಿರಂಗಪಡಿಸಿದ್ದಾರೆ. ಪಶುಸಂಗೋಪನಾ ಅಧಿಕಾರಿಗಳು ಹೇಳುವಂತೆ ಪಲ್ನಾಡು ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹರಡಿರುವುದು ಕಂಡುಬಂದಿಲ್ಲ. ಸಂಭವನೀಯ ಪ್ರಕರಣಗಳ ಪತ್ತೆಗೆ ಮೃತ ಮಗುವಿನ ನಿವಾಸದ ಸುತ್ತಮುತ್ತ ಜ್ವರ ಸಮೀಕ್ಷೆ ನಡೆಸಲಾಯಿತು. ಆದರೆ ಯಾವುದೇ ಹೆಚ್ಚುವರಿ ಪ್ರಕರಣಗಳು ವರದಿಯಾಗಿಲ್ಲ. ತನಿಖೆಯ ಭಾಗವಾಗಿ ಅಧಿಕಾರಿಗಳು ಹತ್ತಿರದ ಮಾಂಸದ ಅಂಗಡಿಯನ್ನು ಪರಿಶೀಲಿಸಿದ್ದು, ಅಲ್ಲಿನ ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ. ಆರೋಗ್ಯ ಇಲಾಖೆ ಹೊರಡಿಸಿರುವ ಮುನ್ನೆಚ್ಚರಿಕೆ ಕ್ರಮಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಮೇಲ್ವಿಚಾರಣೆ ಮಾಡುತ್ತಿರುವ ಆಂಧ್ರಪ್ರದೇಶ ಸರ್ಕಾರವು ವೈರಸ್ ಹರಡುವಿಕೆ ತಡೆಯಲು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಲು ಜನರಿಗೆ ಸೂಚಿಸಿದರು. ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸಂಪೂರ್ಣವಾಗಿ ಬೇಯಿಸಿ ಸೇವಿಸಬೇಕು. ಅನಾರೋಗ್ಯ ಪೀಡಿತ ಪಕ್ಷಿಗಳು ಮತ್ತು ಸಾಕುಪ್ರಾಣಿಗಳೊಂದಿಗೆ ಜನರ ಸಂಪರ್ಕವನ್ನು ತಪ್ಪಿಸಬೇಕು. ಹಕ್ಕಿ ಜ್ವರ ಪೀಡಿತ ಪ್ರದೇಶಗಳ ಬಳಿ ವೃದ್ಧರು ಮತ್ತು ಕಡಿಮೆ ರೋಗನಿರೋಧಕ ಶಕ್ತಿ ಹೊಂದಿರುವ ಮಕ್ಕಳು ಹೋಗಬಾರದು. ಜ್ವರ, ತೀವ್ರ ಕೆಮ್ಮು ಅಥವಾ ಶೀತ ಕಂಡುಬಂದರೆ ವೈದ್ಯಕೀಯ ನೆರವು ಪಡೆಯಿರಿ. ಕೋವಿಡ್-19 ಪ್ರೋಟೋಕಾಲ್ಗಳಲ್ಲಿ ಅನುಸರಿಸಿದಂತೆ ಆಮ್ಲಜನಕದ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುತ್ತಿರಬೇಕು.